ಒಂದು ವೇಳೆ ಅರ್ಜುನನ ಮಾವುತ ದೊಡ್ಡ ಮಾಸ್ತಿಯವರು ಅರ್ಜುನನ ಸ್ಮಾರಕದ ಉದ್ಘಾಟನೆಗೆ ಬಂದಿದ್ದರೆ ಅರ್ಜುನ ಬಗ್ಗೆ ಏನ್ ಹೇಳ್ತಿದ್ರು ತಿಳ್ಕೊಳ್ಳೋಣ. ನೋಡ್ರಪ್ಪ, ಎಲ್ರೂ ಇದನ್ನ ಕಲ್ಲು ಅಂತಾರೆ, ಸ್ಮಾರಕ ಅಂತಾರೆ. ಆದ್ರೆ ನಂಗು ಮಾತ್ರ ಇದರಲ್ಲಿ ನನ್ನ ಅರ್ಜುನನೇ ಕಾಣ್ತಿದ್ದಾನೆ. ಇವತ್ತು ಇಡೀ ನಾಡು ಇವನಿಗೆ ಹೂ ಹಾಕಿ ಪೂಜೆ ಮಾಡ್ತಿದೆ. ಆದ್ರೆ ಈ ಮಾಸ್ತಿ ಎದೆಯೊಳಗೆ ಏನಾಗ್ತಿದೆ ಅಂತ ಆ ದೇವ್ರಿಗೆ ಗೊತ್ತು. ಎಲ್ಲರೂ ಇವನ್ನ ಬಲಶಾಲಿ ಅಂದ್ರು, ದಸರಾ ಆನೆ ಅಂದ್ರು. ಆದ್ರೆ ಇವನು ನಂಗು ಮಗನಂತಿದ್ದ. ಕಾಡಾನೆಗಳನ್ನು ಹಿಡಿಯಕ್ಕೆ ಇವನು ನುಗ್ಗಿದ್ರೆ ಸಾಕು, ಎಂಥ ಘಟಾನುಘಟಿ ಆನೆಗಳು ಗಡಗಡ ನಡುಗುತ್ತಿದ್ದವು. ಆ ದಿನ, ಆ ದುರ್ವಿಧಿಯ ದಿನ, ಆ ಕಾಡಾನೆ ಎದುರಾದಾಗ ನನ್ನ ಅರ್ಜುನ ಹೆದರ್ಲಿಲ್ಲ. ಜನಗಳನ್ನು ಉಳಿಸೋಕೆ, ತನ್ನ ಮೇಲೆ ಕೂತಿದ್ದವರನ್ನ ಕಾಪಾಡೋಕೆ ತಾನು ಮಾತ್ರ ಸಾವು ಎದುರಿಸಿದ. ಸಾಯೋವರೆಗೂ ಅವನು ತನ್ನ ಗತ್ತನ್ನ ಬಿಡ್ಲಿಲ್ಲ. ಅದಕ್ಕೆ ಅವನನ್ನ ಕಲಿ ಅರ್ಜುನ ಅನ್ನೋದು. ದಿನ ಬೆಳಗ್ಗೆ ಎದ್ದು ನಾನು ಅವನ ಹತ್ರ ಹೋದ್ರೆ ನನ್ನ ವಾಸನೆ ಕಂಡುಹಿಡಿದು ಸೊಂಡಿಲಿ ಎತ್ತಿ ನಮಸ್ಕಾರ ಮಾಡ್ತಿದ್ದ. ನಾನು ಕೊಡೋ ಒಂದು ಬೆಲ್ಲದ ಅಚ್ಚಿಗೆ ಅದೆಷ್ಟು ಖುಷಿ ಪಡ್ತಿದ್ದ ಗೊತ್ತಾ? ಅಂಬಾರಿ ಹೊತ್ತು ಅರಮನೆ ಮುಂದೆ ಇವನು ನಡೀತಾ ಇದ್ರೆ ಸಾಕ್ಷಾತ್ ಈಶ್ವರನೇ ನಂದಿ ಮೇಲೆ ಕೂತು ಬರ್ತಿದ್ದಾನೆ ಅನ್ನೋ ಹಾಗಿತ್ತು ಆ ತೇಜಸ್ಸು. ಅರ್ಜುನ, ನೀನು ಬರೀ ಮಣ್ಣಾಗ್ಲಿಲ್ಲ ಕಣೋ, ನಮ್ಮ ಕಾಡಿನ ಕಾವಲುಗಾರನಾಗಿ ನಮ್ಮ ಮನಸ್ಸಲ್ಲೇ ಇದೆಯಾ. ಗಜಪಡೆಗೆ ನೀನೇ ಯಾವತ್ತೂ ಸೈನ್ಯಾಧಿಪತಿ. ಈ ಸ್ಮಾರಕ ನೋಡೋಕೆ ಜನ ಬರ್ತಾರೆ, ಹೋಗ್ತಾರೆ. ಆದ್ರೆ ಈ ಮಾಸ್ತಿ ಇರೋವರೆಗೂ ನಿನ್ನ ಘೀಂಕಾರ ನನ್ನ ಕಿವಿಯಲ್ಲಿ ಮೊಳಗುತ್ತಲೇ ಇರುತ್ತೆ. ಹೋಗಿ ಬಾ ನನ್ನ ಮಗನೇ, ಮುಂದಿನ ಜನ್ಮದಲ್ಲೂ ನೀನೇ ಆನೆಯಾಗಿ ಹುಟ್ಟಿ ಬಾ. ನಿನ್ನನ್ನೇ ನೋಡಿಕೊಳ್ಳೋ ಭಾಗ್ಯ ನಂಗೆ ಸಿಗಲಿ.